ಮಾಡಿದ್ರೆ ಸರ್ ನಾವು ಸೆಕೆಂಡ್ ಅಲ್ಲಿ ಪಂಚಾಯತ್ ಹೇಗೆ ಅದನ್ನು ಉಪಯೋಗಿಸಬೇಕು ಅಂತ ಇಲ್ಲೇ ಡಿಸೈಡ್ ಮಾಡ್ತಾರೆ. ನಮ್ಮಿಂದ ಯಾವುದೇ ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಬೋದು, ಬಟ್ ಇಲ್ಲಿ ಮಾಡಿ ಇದನ್ನು ಸಾಧನೆ ಮಾಡಿಲ್ಲ. ನನ್ನಿಂದ ಯಾವುದಿಲ್ಲ ವಿಡಿಯೋಸ್ಗೆ ಅಷ್ಟ ಇದೀವಿ ನನ್ನ ಕೆಲಸ. ಬಟ್ ಇದು ನಿರಂತರ ಆಶೀರ್ವಾದವನ್ನು ಪಡೆಯುತ್ತಿರುವಂತ ನಿಮ್ಮ ಸಿಇಒ ಸಾಹೇಬರ ಮಾತು ಕೇಳಿ ಬಹಳ ಅಧಿಕಾರಿಯನ್ನ ಪಡೆದುಕೊಂಡ್ರಿ. ನೀವು ಪಡೆಯುವಂತ ಚಲೋ ಉಪಸ್ಥಿತರಿರುವ ಶ್ರೀ ಅಂದ್ರೆ ಒಂದು ತಿಂಗಳಿಗೆ 8,000 ಬರ್ತಿತ್ತು. ಅದನ್ನು ಕೂಡಿಟ್ಟು ಒಂದು 80,000ಕ್ಕೆ ಒಂದು ಬೋರ್ವೆಲ್ ಹಾಕ್ಸಿ ಅದು ಒಂದು 2.5-3 ಇಂಚ್ ಬಿತ್ತು. ನಾನು ನೋಡಪ್ಪ ಈ ಗೃಹಲಕ್ಷ್ಮಿ ಯೋಜನೆಗೆ ಬೋರ್ವೆಲ್ ಹಾಕ್ಸಿನಿ ಅಂತೇಳಿ ಅಜ್ಜಿ ಇವತ್ತು ಮಾಡಿರ್ತಕ್ಕಂಥದ್ದು. ಕೇವಲ ಬೋರ್ವೆಲ್ ಅಷ್ಟೇ ಅಲ್ಲ, ಮಕ್ಕಳಿಗೆ ಫೀಸ್ ಕಟ್ತಕ್ಕಂಥದ್ದು ಇರ್ಬೋದು, ಲ್ಯಾಪ್ಟಾಪ್ ಕೊಡಿಸಿರ್ತಕ್ಕಂಥದ್ದು ಇರ್ಬೋದು, ಲೈಬ್ರರಿ ಮಾಡಿರ್ತಕ್ಕಂಥದ್ದು ಇರ್ಬೋದು. ಒಂದೆಲ್ಲ ಒಂದು ಕಡೆ ಸಮಾಜದ ನಿರ್ಮಾಣ ಆಗಲಿಕ್ಕೆ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕಟ್ಟೆ ಕಡೆ ಸಮಾಜಕ್ಕೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ಟಬೇಕಂತೇಳಿ ಇಂಥ ಪಂಚ ಗ್ಯಾರಂಟಿ ಯೋಜನೆ ಇವತ್ತು ತಂದಿದ್ದಾರೆ. ಮಾರ್ಕೆಟ್ ಮಾಡಕ್ ಸಣ್ಣತನ ಇಲ್ಲ ನಮ್ಗೆ. ಆಮೇಲೆ ಮಾರ್ಕೆಟ್ ಮಾಡುವಷ್ಟು ಹಿಟ್ಟು ಮಾಡುವಷ್ಟು ಸಾಂಪತ್ತಿಕ ಸ್ಥಿತಿನೂ ಸುಧಾರಿಸಿಲ್ಲ. ಇವನ್ನಷ್ಟು ಮಾಡಿಬಿಟ್ವಿ ಅಂದ್ರೆ ನಮ್ಮ ಮನಿ ಸುಧಾರಿಸ್ತವ್ರಿ. ನಮ್ಮ ಮನಿ ಸುಧಾರಿಸ್ತೀವಿ ಅಂದ್ರೆ ಅದು ಏನು ನನಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ಏನು ಹಳ್ಳಿ ಮಂದಿ ಇವತ್ತಿಗೂ ಚಲೋದಾರ್ರಿ ಗೌಡ್ರೆ, ನೀವೇನಾರ ಹಳ್ಳಿದು ಸಾಂಪತ್ತಿಕ ಸ್ಥಿತಿ ಸುಧಾರಿಸ್ರಿ, ಆಮೇಲೆ ಇನ್ನೊಂದು ಸುಧಾರಿಸ್ರಿ ಅಂತ ಹೇಳಿದ್ರು ಅವರು. ಅದನ್ನು ನಾವು ಶ್ರಮದಾನದಿಂದ ಮಾಡಬೇಕು. ರೀತಿಯಲ್ಲಿ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದಾದ್ರೆ ನಿಜಕ್ಕೂ ಇಂಥ ಗ್ರಾಮ ಸಭೆಗಳು ಬಹಳ ಅರ್ಥಪೂರ್ಣ ಆಗ್ತವೆ. ಇದೊಂದು ಕ್ರಾಂತಿ ರೂಪದಲ್ಲಿ, ಒಂದು ಆಂದೋಲನ ರೂಪದಲ್ಲಿ ನಾವು DR ಪಾಟೀಲ್ರನ್ನ ಕೇಳ್ಕೊಳ್ತಾ ಇದ್ವಿ. ಪ್ರತಿ ಜಿಲ್ಲೆಯಲ್ಲೂ ಈ ರೀತಿಯಾದಂತಹ ಮಾದರಿ ಗ್ರಾಮ ಸಭೆಗಳನ್ನ ತಾವು ಮಾಡಿ ಜನರಿಗೆ ತೋರಿಸಿ ಅವರಲ್ಲಿ ಒಂದು ಎಚ್ಚರವನ್ನು ಮೂಡಿಸಿದ್ರೆ ನಿಜಕ್ಕೂ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ತಲ್ಲಣವೇ ಮೂಡಿಸಿದಂತ ಆಗ್ತದೆ.